ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಅದು ತನ್ನ ಹಳೆ ಚಾಲಿಯನ್ನು ಮುಂದುವರಿಸಿದೆ. ಹಿಂದೂ ವಿರೋಧಿ ನೀತಿಗಳು ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ. ಅವರು ರಾಜ್ಯದಲ್ಲಿ ಕೋಳಿ ಅಂಕ ನಿಷೇಧದಿಂದ ಜಿಲ್ಲೆಯ ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ಆಚರಣೆಗೆ ಆಗಿರುವ ಅನ್ಯಾಯದ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದರು. ಕೋಳಿ ಅಂಕ ನಿಷೇಧಿಸಿ ಡಿಜಿಪಿ ಆದೇಶವನ್ನು ಹೊರಡಿಸಿದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ಕೋಳಿ ಅಂಕಗಳಿಗೂ ಕಡಿವಾಣ ಬಿದ್ದಿದೆ. ದೈವಸ್ಥಾನದ ಜಾತ್ರೆ ಹಾಗೂ ದೈವದ ಕೋಲ ಬಳಿಕ ನಡೆಯುತ್ತಿದ್ದ ಕೋಳಿ ಅಂಕಗಳಿಗೂ ಪೊಲೀಸರು ದಾಳಿಯನ್ನು ಮಾಡುತ್ತಿದ್ದಾರೆ. ಈ ಬಗ್ಗೆ ಈಗಾಗಲೇ ಸಾಕಷ್ಟು ಮನವಿ ಸಲ್ಲಿಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷಂತ್ ಕೋಳಿ ಅಂಕ ಪರವಾನಗಿಗೆ ನಮ್ಮ ಹತ್ರ ಬರಲೇಬೇಡಿ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಈ ವಿಚಾರ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲೂ ಪ್ರಸ್ತಾಪವಾಗಿದ್ದು ಅಲ್ಲೂ ಕೂಡ ಇದೇ ವಿಚಾರವನ್ನು ಎಸ್ಪಿ ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ತನಗೇನು ಮಾಹಿತಿ ಇಲ್ಲ, ನನಗೆ ಯಾವುದೇ ದೂರು ಬಂದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಆದರೆ ಜೂಜಿನ ಕಾರಣ ಹಾಗೂ ಪ್ರಾಣಿ ಹಿಂಸೆಯ ಕಾರಣ ಇಟ್ಟುಕೊಂಡು ಕೋಳಿ ಅಂಕವನ್ನು ನಿಲ್ಲಿಸಿದ ಬಗ್ಗೆ ಹರೀಶ್ ಪೂಂಜಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋಳಿ ಅಂಕದ ನಿಷೇಧ ಮಾಡುವ ಬಗ್ಗೆ ಸಿದ್ದರಾಮಯ್ಯ ಗೋಹತ್ಯೆಯ ಬಗ್ಗೆಯೂ ಗಮನ ಕೊಡಿ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬಂದಿದ್ದು ಇದನ್ನು ಸಿದ್ದರಾಮಯ್ಯ ಅವರು ಅಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಹಿಂದಿನಂತೆ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಹಾಕಿರುವ ನಿಷೇಧವನ್ನು ವಾಪಸ್ ಪಡೆಯದೇ ಇದ್ದಲ್ಲಿ ಅದಕ್ಕೆ ತಕ್ಕ ಪಾಠವನ್ನು ಜಿಲ್ಲೆಯ ಜನರು ಕಲಿಸಲಿದ್ದಾರೆ ಎಂದು ಶಾಸಕ ಹರೀಶ್ ಪೂಂಜಾ ಎಚ್ಚರಿಕೆ ನೀಡಿದ್ದಾರೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಭಾವನೆಗೆ ಅಡ್ಡಿಪಡಿಸ್ತಕ್ಕಂಥ ಪ್ರಕ್ರಿಯೆ ಅವರ ಹಿಂದಿನ ಚಾಳಿಯನ್ನು ಮುಂದುವರಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಆಚರಣೆ ಯಾವುದು ಕೇಳಿದರೆ ಇದು ಅನೇಕ ವರ್ಷಗಳ ಇತಿಹಾಸ ಇರತಕ್ಕಂಥ ಪದ್ಧತಿ. ಕೋಳಿ ಅಂಕ ಯಾವುದೇ ದೈವಸ್ಥಾನ ಮತ್ತು ದೇವಸ್ಥಾನದ ಜಾತ್ರೆಗಳು ನಡೆದ ನಂತರ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲೇ ನಮಗೆ ಚಿಂತನೆಯಲ್ಲೇ ಬರ್ತಕ್ಕಂಥದ್ದು. 1 ದಿನದ್ದು 2 ದಿನದ್ದು ಹೀಗೆ 7 ದಿನದವರೆಗೂ ಕೋಳಿ ಅಂಕಗಳು ಸಾಂಪ್ರದಾಯಬದ್ಧವಾಗಿ ನಮ್ಮ ದೈವಸ್ಥಾನಗಳಲ್ಲಿ ನಡೀತಕ್ಕಂಥದ್ದು. ಇದು ಪರಿಪಾಠ. ಯಾವಾಗ ಈ ಸರ್ಕಾರ ಬಂತು, ಈ ಸರ್ಕಾರಕ್ಕೆ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವ್ರ ಹತ್ರ ಅನುದಾನ ಇಲ್ಲ. ಆ ಕಾರಣಕ್ಕೋಸ್ಕರ ರಾಜಕಾರಣ ಮಾಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಹಿಂದೂ ಸಮಾಜ ಅತ್ಯಂತ ಹಿಂದೂ ಸಮಾಜದ ಸಂಸ್ಕಾರವನ್ನು ಉಳಿಸಿರ್ತಕ್ಕಂಥ ಜಿಲ್ಲೆ ಯಾವುದು ಕೇಳಿದರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಪ್ರಾಯಶಃ ಈ ಜಿಲ್ಲೆಯ ಧಾರ್ಮಿಕ ಭಾವನೆಗೆ ಘಾಸಿ ಆದರೆ ಖಂಡಿತವಾಗಿಯೂ ಇದರಲ್ಲಿ ರಾಜಕೀಯ ಲಾಭ ಪಡಿಬೋದು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಜಿಲ್ಲೆ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ಕೋಳಿ ಅಂಕವನ್ನು ನಿಷೇಧ ಮಾಡತಕ್ಕಂಥ ಪ್ರಕ್ರಿಯೆಗೆ ಇವರು ಮುಂದಾಗಿರ್ತಕ್ಕಂಥದ್ದು. ಒಂದು ಜೂಜಿನ ಕಾರಣವನ್ನು ಕೊಡ್ತಾರೆ, ಇನ್ನೊಂದು ಎನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳ್ತಾರೆ. ನಾನು ಸಿದ್ದರಾಮಯ್ಯ ಅವರಿಗೆ ಕೇಳ್ತೇನೆ, ನಾನು ಸಾಂಪ್ರದಾಯಿಕವಾಗಿ ನಡೀತಕ್ಕಂಥ ಕೋಳಿ ಅಂಕದಲ್ಲಿ ಜೂಜನ್ನು ನಿಲ್ಲಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ಕೋಳಿ ಅಂಕವನ್ನು ನಿಲ್ಲಿಸಿದರೆ ನೀವು ಜೂಜು ನಿಲ್ಲಿಸಿ. ಜೂಜಿಗೆ ನಮ್ಮದು ವಿರೋಧ ಇದೆ, ಜೂಜನ್ನು ನಿಲ್ಲಿಸಿ. ನೀವು ಪೊಲೀಸ್ ಇಡಿ, ಆ ಕೋಳಿ ಅಂಕ ನಡೆಯುವ ಜಾಗದಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿ ಜೂಜು ಆಗದಾಗೆ ನೋಡ್ಕೊಳ್ಳಿ. ಆದರೆ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ನೀವು ನಡೆಯುವಾಗೆ ಮಾಡಬೇಕಲ್ಲ. ಇದು ಯಾವುದೋ ಒಂದು ಗಾದೆ ಇದ್ದಾಗೆ ಇವರ ಆಡಳಿತ ವ್ಯವಸ್ಥೆ. ಆದರೆ ಇವತ್ತು ಎನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳ್ತಾರೆ. ಇವತ್ತು ಅವ್ಯಾವಕವಾಗಿ ಗೋಹತ್ಯೆ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಇದು ಕಾಣೋದಿಲ್ವಾ? ಮೊದಲು ನೀವು ಗೋಹತ್ಯೆ ನಿಷೇಧವನ್ನು ಜಾರಿಗೆ ತನ್ನಿ. ನಾವು ಮಾಡಿರ್ತಕ್ಕಂಥ ಗೋಹತ್ಯೆ ನಿಷೇಧವನ್ನು ವಾಪಸ್ ಪಡೀತೀರಲ್ಲ. ನಿಮಗೆ ಪ್ರಾಣಿಗಳ ಬಗ್ಗೆ ಅಷ್ಟು ಪ್ರೀತಿ, ಅಷ್ಟು ಅದರ ಬಗ್ಗೆ ಶ್ರದ್ಧೆ ಇದ್ದರೆ, ಕೋಳಿಗಿಂತಲೂ ಹೆಚ್ಚು ಹಿಂದೂ ಸಮಾಜ ಶ್ರದ್ಧೆಯಿಂದ ಆರಾಧನೆ ಮಾಡ್ತಕ್ಕಂಥ ಗೋವಿನ ಬಗ್ಗೆ ನಿಮಗೆ ಒಂದು ಸ್ವಲ್ಪನೂ ಕರುಣೆ ಇಲ್ವಾ? ನಿಮಗೆ ಏಕಾಏಕಿ ಕೋಳಿಯ ಬಗ್ಗೆ ಕರುಣೆ ಹುಟ್ಟಿದೆಯಾ? ಸಿದ್ದರಾಮಯ್ಯ ಅವರಿಗೆ ಹೇಳ್ತೇನೆ, ಈ ರೀತಿಯ ನೀಚ ರಾಜಕಾರಣವನ್ನು ನೀವು ಈ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಬರಬೇಡಿ. ಈ ಜಿಲ್ಲೆಯಲ್ಲಿ ಕೋಳಿ ಅಂಕ ಎಲ್ಲಿಯಾದರೂ ನಿಷೇಧ ಮಾಡಿ ಕೋಳಿ ಅಂಕಕ್ಕೆ ತಡೆ ಮಾಡಿದರೆ ಅದರ ಪ್ರಾಯಶ್ಚಿತವನ್ನು ಕಾಂಗ್ರೆಸ್ ಖಂಡಿತವಾಗಿ ಅನುಭವಿಸ್ತದೆ. ಆ ದೇವರ ಖಂಡಿತವಾಗಿ ಅದಕ್ಕೆ ಪ್ರತಿಕಾರವನ್ನು ಕಾಂಗ್ರೆಸ್ನವರು ಪಡೆದೇ ಪಡಿತಾರೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.